ದರ್ಶನ್ ಜೈಲುಪಾಲಾಗಿ ಬರೋಬ್ಬರಿ 2 ತಿಂಗಳಾಗ್ತಾ ಬಂತು. ಹಂತ ಹಂತವಾಗಿ ಸ್ಯಾಂಡಲ್ವುಡ್ನ ನಟ ನಟಿಯರು ತಮಗೆ ಅನುಕೂಲ ಬಂದಾಗ ಅನ್ನೋ ರೀತಿಯಲ್ಲಿ ದರ್ಶನ್ ಅವರನ್ನ ಭೇಟಿ ಆಗ್ತಿದ್ದಾರೆ. ಮೊನ್ನೆ ಈ ಚಿತ್ರೋದ್ಯಮದಿಂದ ಹೋಮ ಹವನ ಆದ ನಂತರದಲ್ಲಿ ಪ್ರಸಾದ ಕೈಯಲ್ಲಿ ಇಟ್ಕೊಂಡು ಅಭಿಷೇಕ್ ಅಂಬರೀಶ್ ಅವರು ಹೋಗಿದ್ರು, ಭೇಟಿಯಾದ್ರು ದರ್ಶನ್ ಅವರನ್ನ. ಇದೀಗ ರಚಿತಾ ರಾಮ್ ಸರ್ದಿನಾ ಇವತ್ತು ದರ್ಶನ್ ಅವರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆಯಂತೆ. ರಚಿತಾ ರಾಮ್ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನನ್ನ ನೋಡ್ಲಿಕ್ಕೆ ರಚಿತಾ ಬರೋ ಸಾಧ್ಯತೆ ಇದೆ. ಪರಪ್ಪನಾಗ್ರಹಾರ ಜೈಲ್ಗೆನೆ ಹೋಗಿ ಭೇಟಿ ಮಾಡ್ಕೊಂಡು ಬರುವ ಪ್ಲಾನಿಂಗ್ ನಲ್ಲಿ ಇದ್ದಾರಂತೆ ರಚಿತಾ ರಾಮ್. ಅವ್ರ ಜೊತೆ ಇನ್ನಿಬ್ಬರು ಸ್ನೇಹಿತರು ಕೂಡ ಹೋಗೋ ಸಾಧ್ಯತೆ ಇದೆಯಂತೆ. ಎಷ್ಟೊತ್ತಿಗೆ ಹೋಗಬಹುದು ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯ ಆಗೋದು ಬಾಕಿ ಇದೆ. ಇನ್ಫ್ಯಾಕ್ಟ್ ಈ ಹಿಂದೆ ರಚಿತಾ ರಾಮ್ ಅವ್ರನ್ನ ಮಾಧ್ಯಮದವರು ದರ್ಶನ್ ಅವರ ಬಗ್ಗೆ ಪ್ರತಿಕ್ರಿಯೆ ಕೇಳಿದ ಸಂದರ್ಭದಲ್ಲಿ ಪರೋಕ್ಷವಾಗಿ ದರ್ಶನ್ ಅವರನ್ನ ಬೆಂಬಲಿಸಿಯೇ ಮಾತನಾಡಿದ್ರು. ಇದೀಗ ದರ್ಶನ್ರನ್ನ ಭೇಟಿಯಾಗಲಿಕ್ಕೆ ಜೈಲಿಗೇನೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಅಂದ್ರೆ ಜೈಲ್ಗಂದ್ರೆ ಪರಪ್ಪನಾಗ್ರಹಾರಕ್ಕೆ ಹೋಗಿ ಅವರನ್ನು ಭೇಟಿಯಾಗಿ ಬರಲಿಕ್ಕೆ ರಚಿತಾ ರಾಮ್ ಸಿದ್ಧರಾಗಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಆನೇಕಲ್ನ ಪ್ರತಿನಿಧಿ ನವೀನ್ ಶೆಟ್ಟಿ ಕೆರಾಡಿ ಈಗ ಪರಪ್ಪನಾಗ್ರಹಾರ ಜೈಲಿನಿಂದಲೇ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಎಷ್ಟು ಗಂಟೆಗೆ ರಚಿತಾ ರಾಮ್ ಬರ್ತಾರಂತೆ? ರಚಿತಾ ರಾಮ್ ಜೊತೆಯಲ್ಲಿ ಬೇರೆ ಯಾರು ಬರ್ತಾರೆ? ಏನೇನಿದೆ ಈಗ ನಿಮ್ಮ ಹತ್ರ ವಿವರ? ರಂಜಿತ್, ಪರಪ್ಪನಾಗ್ರಹಾರ ಜೈಲಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದರೆ ಸುಮಾರು ಒಂದು ಅರ್ಧ ಗಂಟೆಯ ಹೊತ್ತಿಗೆ ಈಗಾಗಲೇ ಅವ್ರ ಮನೆಯನ್ನು ಬಿಟ್ಟು ಅರ್ಧ ಗಂಟೆ ಆಗಿದೆ ಅನ್ನೋ ಮಾಹಿತಿ ಕೂಡ ಗೊತ್ತಾಗಿರುವಂಥದ್ದು. ಜೈಲಿನಲ್ಲಿ ಭೇಟಿ ಆಗೋದಕ್ಕೆ ನಟಿ ರಚಿತಾ ರಾಮ್ ಅವರು ಬರ್ತಾ ಇರುವಂಥದ್ದು. ಏನು ಕಿರುತೆರೆಯಿಂದ ನೇರವಾಗಿ ಏನು ಚಿತ್ರೋದ್ಯಮಕ್ಕೆ ಕಾಲಿಟ್ಟಾಗ ನನ್ನನ್ನು ಬೆಳೆಸಿದ್ದು ದರ್ಶನ್ ಅಂತ ಕೂಡ ಈ ಹಿಂದೆಯೂ ಹಲವಾರು ಬಾರಿ ರಚಿತಾ ರಾಮ್ ಹೇಳ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದು ಅಂತಂದರೆ ಈಗ ದರ್ಶನ್ ಜೈಲು ಪಾಲಾಗಿ ಇವತ್ತಿಗೆ 64 ದಿನಗಳಾಗಿದೆ. 64 ದಿನಗಳ ಬಳಿಕ ನಟಿ ರಚಿತಾ ರಾಮ್ ಸೇರಿದಂತೆ ಒಬ್ಬೊಬ್ಬರಾಗಿ ಬರ್ತಿದ್ದಾರೆ. ಇವತ್ತು ರಚಿತಾ ರಾಮ್ ಜೊತೆಗೂ ಕೂಡ ಇನ್ನು ಇಬ್ಬರು ಸ್ನೇಹಿತರು ಮತ್ತು ಒಬ್ಬರು ಡೈರೆಕ್ಟರ್ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಅದರಲ್ಲಿ ಎಷ್ಟು ಜನ ಬರ್ತಾರೆ, ಯಾರ್ಯಾರು ಬರ್ತಾರೆ ಅನ್ನೋದು ಇಲ್ಲಿಗೆ ಬಂದ ನಂತರ ಅಷ್ಟೇ ಗೊತ್ತಾಗುತ್ತೆ. ಆದರೆ ರಚಿತಾ ರಾಮ್ ಅವರು ಇಷ್ಟು ದಿನಗಳವರೆಗೆ ಜೈಲಂತ ಬರೋದಕ್ಕೆ ಹಿಂದೇಟು ಏನಾದರೂ ಹಾಕಿದ್ರ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರಾರಂಭದಲ್ಲಿ ಕೆಲವರು ಒಬ್ಬೊಬ್ಬರಾಗಿ ದರ್ಶನ್ ಭೇಟಿಗೆ ನಾನು ಹೋಗ್ತೀನಿ ಅಂತೇಳಿ ಧನ್ವೀರ್ ಸೇರಿದಂತೆ ಬೇರೆ ಬೇರೆ ಅವರು ಏನು ಬರ್ತಾ ಇದ್ರು ಒಬ್ಬೊಬ್ಬರಾಗಿ ಬಂದರು. ಆದರೂ ಬರೋದಕ್ಕೂ ಕೂಡ ಸಾಕಷ್ಟು ದಿನಗಳನ್ನು ತೆಗೆದುಕೊಂಡ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅಷ್ಟೊಂದು ಏನು ಬ್ರೂಟಲ್ ಆಗಿ ಈ ಒಂದು ಕೊಲೆಯನ್ನು ಮಾಡಲಾಗಿತ್ತು. ಪವಿತ್ರ ಗೌಡ A1 ಆರೋಪಿಯಾಗಿ ಜೈಲು ಸೇರಿದ ಬಳಿಕ ದರ್ಶನ್ A2 ಆಗಿ ಏನು ಪರಪ್ಪನಾಗ್ರಹಾರ ಜೈಲಲ್ಲಿ ಈಗಾಗಲೇ ಮುದ್ದೆ ಮುರಿತಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಬಂದರೆ ಒಂದಷ್ಟು ಈ ಒಂದು ಪ್ರಕರಣದಲ್ಲಿ ಆರೋಪಗಳು ತಮ್ಮ ಏನು ಕುತ್ತಿಗೆಗೆ ಸುತ್ತುಕೊಳ್ಳುತ್ತಾ ಇಲ್ವಾ, ಏನಾದರೂ ತನಿಖೆಗೆ ಹಾಜರಾಗಬೇಕಾಗತ್ತಾ, ಒಂದಷ್ಟು ಆತಂಕಗಳು ಸುಮಾರು ಜನರಲ್ಲಿ ಇತ್ತು. ಆ ಒಂದು ನಿಟ್ಟಲ್ಲಿ ಏನು ದಿನ ಕಳೆದಂತೆ ಕಳೆದ ವಾರ ಚಿಕ್ಕಣ್ಣ ಕೂಡ ಬಂದು ಭೇಟಿಯಾಗಿ ಹೋಗಿದ್ರು. ಜೊತೆಗೆ ಸುಮಲತಾ ಇನ್ನೂ ಕೂಡ ಬಂದಿಲ್ಲ ಅನ್ನೋ ಒಂದು ಆರೋಪ ಇತ್ತು. ಆದರೆ ಸುಮಲತಾ ಅವರ ಪುತ್ರ ಅಭಿಷೇಕ್ ಅಂಬರೀಶ್ ಅವರು ಬಂದು ಹೋದ ನಂತರ ಈಗ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ನಿಧಾನಗತಿಯಲ್ಲಿ ಪರಪ್ಪನಾಗ್ರಹಾರ ಜೈಲಿಗೆ ಬರ್ತಿರುವಂಥದ್ದು. ಅದೇ ರೀತಿ ಇವತ್ತು ನಟಿ ರಚಿತಾ ರಾಮ್ ಇನ್ನು ಕೆಲವೇ ಹೊತ್ತಿನಲ್ಲಿ ಪರಪ್ಪನಾಗ್ರಹಾರ ಜೈಲಿಗೆ ಬರ್ತಾರೆ. ಜೊತೆಗೆ ದರ್ಶನ್ ಅನ್ನ ಭೇಟಿಯಾಗಿಯೂ ಕೂಡ ಏನು ಈ ಸೋಮವಾರ ಅವರ ಪತ್ನಿ ವಿಜಯಲಕ್ಷ್ಮಿ ಮೊದಲ ಭೇಟಿ ಆಗಿದ್ದಾರೆ. ಎರಡನೇ ಭೇಟಿಗೆ ಇವತ್ತು ನಟಿ ರಚಿತಾ ರಾಮ್ ಅವರು ಬಂದು ಕೆಲವೇ ಹೊತ್ತಿನಲ್ಲಿ ದರ್ಶನ್ ಅವರನ್ನು ಕೂಡ ಭೇಟಿ ಆಗ್ತಾರೆ. ಜೈಲಿನಲ್ಲಿ ಈ ಒಂದು ಘಟನೆಯ ಸಂಬಂಧ ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸೋದಕ್ಕೆ ನಟಿ ರಚಿತಾ ರಾಮ್ ಜೊತೆಗೆ ಅವರ ಸ್ನೇಹಿತರು ಬರ್ತಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿರುವಂಥದ್ದು. ರಂಜಿತ್. ಓಕೆ ನವೀನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ದರ್ಶನ್ ಜೈಲುಪಾಲಾಗಿ ಬರೋಬ್ಬರಿ 2 ತಿಂಗಳಾಗ್ತಾ ಬಂತು. ಹಂತ ಹಂತವಾಗಿ ಸ್ಯಾಂಡಲ್ವುಡ್ನ ನಟ ನಟಿಯರು ತಮಗೆ ಅನುಕೂಲ ಬಂದಾಗ ಅನ್ನೋ ರೀತಿಯಲ್ಲಿ ದರ್ಶನ್ ಅವರನ್ನ ಭೇಟಿ ಆಗ್ತಿದ್ದಾರೆ. ಮೊನ್ನೆ ಈ ಚಿತ್ರೋದ್ಯಮದಿಂದ ಹೋಮ ಹವನ ಆದ ನಂತರದಲ್ಲಿ ಪ್ರಸಾದ ಕೈಯಲ್ಲಿ ಇಟ್ಕೊಂಡು ಅಭಿಷೇಕ್ ಅಂಬರೀಶ್ ಅವರು ಹೋಗಿದ್ರು, ಭೇಟಿಯಾದ್ರು ದರ್ಶನ್ ಅವರನ್ನ. ಇದೀಗ ರಚಿತಾ ರಾಮ್ ಸರ್ದಿನಾ ಇವತ್ತು ದರ್ಶನ್ ಅವರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆಯಂತೆ. ರಚಿತಾ ರಾಮ್ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನನ್ನ ನೋಡ್ಲಿಕ್ಕೆ ರಚಿತಾ ಬರೋ ಸಾಧ್ಯತೆ ಇದೆ. ಪರಪ್ಪನಾಗ್ರಹಾರ ಜೈಲ್ಗೆನೆ ಹೋಗಿ ಭೇಟಿ ಮಾಡ್ಕೊಂಡು ಬರುವ ಪ್ಲಾನಿಂಗ್ ನಲ್ಲಿ ಇದ್ದಾರಂತೆ ರಚಿತಾ ರಾಮ್. ಅವ್ರ ಜೊತೆ ಇನ್ನಿಬ್ಬರು ಸ್ನೇಹಿತರು ಕೂಡ ಹೋಗೋ ಸಾಧ್ಯತೆ ಇದೆಯಂತೆ. ಎಷ್ಟೊತ್ತಿಗೆ ಹೋಗಬಹುದು ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯ ಆಗೋದು ಬಾಕಿ ಇದೆ. ಇನ್ಫ್ಯಾಕ್ಟ್ ಈ ಹಿಂದೆ ರಚಿತಾ ರಾಮ್ ಅವ್ರನ್ನ ಮಾಧ್ಯಮದವರು ದರ್ಶನ್ ಅವರ ಬಗ್ಗೆ ಪ್ರತಿಕ್ರಿಯೆ ಕೇಳಿದ ಸಂದರ್ಭದಲ್ಲಿ ಪರೋಕ್ಷವಾಗಿ ದರ್ಶನ್ ಅವರನ್ನ ಬೆಂಬಲಿಸಿಯೇ ಮಾತನಾಡಿದ್ರು. ಇದೀಗ ದರ್ಶನ್ರನ್ನ ಭೇಟಿಯಾಗಲಿಕ್ಕೆ ಜೈಲಿಗೇನೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಅಂದ್ರೆ ಜೈಲ್ಗಂದ್ರೆ ಪರಪ್ಪನಾಗ್ರಹಾರಕ್ಕೆ ಹೋಗಿ ಅವರನ್ನು ಭೇಟಿಯಾಗಿ ಬರಲಿಕ್ಕೆ ರಚಿತಾ ರಾಮ್ ಸಿದ್ಧರಾಗಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಆನೇಕಲ್ನ ಪ್ರತಿನಿಧಿ ನವೀನ್ ಶೆಟ್ಟಿ ಕೆರಾಡಿ ಈಗ ಪರಪ್ಪನಾಗ್ರಹಾರ ಜೈಲಿನಿಂದಲೇ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಎಷ್ಟು ಗಂಟೆಗೆ ರಚಿತಾ ರಾಮ್ ಬರ್ತಾರಂತೆ? ರಚಿತಾ ರಾಮ್ ಜೊತೆಯಲ್ಲಿ ಬೇರೆ ಯಾರು ಬರ್ತಾರೆ? ಏನೇನಿದೆ ಈಗ ನಿಮ್ಮ ಹತ್ರ ವಿವರ?
ರಂಜಿತ್, ಪರಪ್ಪನಗರ ಜೈಲಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದರೆ ಒಂದು ಸುಮಾರು ಒಂದು ಅರ್ಧ ಗಂಟೆಯ ಹೊತ್ತಿಗೆ ಈಗಾಗಲೇ ಅವ್ರ ಮನೆಯನ್ನು ಬಿಟ್ಟು ಅರ್ಧ ಗಂಟೆ ಆಗಿದೆ ಅನ್ನೋ ಮಾಹಿತಿ ಕೂಡ ಗೊತ್ತಾಗಿರುವಂಥದ್ದು. ಜೈಲಿನಲ್ಲಿ ಭೇಟಿ ಆಗೋದಕ್ಕೆ ನಟಿ ರಚಿತಾ ರಾಮ್ ಅವರು ಬರ್ತಾ ಇರುವಂಥದ್ದು. ಏನು ಕಿರುತೆರೆಯಿಂದ ನೇರವಾಗಿ ಏನು ಚಿತ್ರೋದ್ಯಮಕ್ಕೆ ಕಾಲಿಟ್ಟಾಗ ನನ್ನನ್ನು ಬೆಳೆಸಿದ್ದು ದರ್ಶನ್ ಅಂತ ಕೂಡ ಈ ಹಿಂದೆಯೂ ಹಲವಾರು ಬಾರಿ ರಚಿತಾ ರಾಮ್ ಹೇಳ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದು ಅಂತಂದರೆ ಈಗ ದರ್ಶನ್ ಜೈಲು ಪಾಲಾಗಿ ಇವತ್ತಿಗೆ 64 ದಿನಗಳಾಗಿದೆ. 64 ದಿನಗಳ ಬಳಿಕ ನಟಿ ರಚಿತಾ ರಾಮ್ ಸೇರಿದಂತೆ ಒಬ್ಬೊಬ್ಬರಾಗಿ ಬರ್ತಿದ್ದಾರೆ. ಇವತ್ತು ನಟಿ ರಚಿತಾ ರಾಮ್ ಜೊತೆಗೂ ಕೂಡ ಇನ್ನು ಇಬ್ಬರು ಸ್ನೇಹಿತರು ಮತ್ತು ಒಬ್ಬರು ಡೈರೆಕ್ಟರ್ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಅದರಲ್ಲಿ ಎಷ್ಟು ಜನ ಬರ್ತಾರೆ, ಯಾರ್ಯಾರು ಬರ್ತಾರೆ ಅನ್ನೋದು ಇಲ್ಲಿಗೆ ಬಂದ ನಂತರ ಅಷ್ಟೇ ಗೊತ್ತಾಗುತ್ತೆ. ಆದರೆ ರಚಿತಾ ರಾಮ್ ಅವರು ಇಷ್ಟು ದಿನಗಳವರೆಗೆ ಜೈಲಂತ ಬರೋದಕ್ಕೆ ಹಿಂದೇಟು ಏನಾದರೂ ಹಾಕಿದ್ರೆ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರಾರಂಭದಲ್ಲಿ ಕೆಲವರು ಒಬ್ಬೊಬ್ಬರಾಗಿ ದರ್ಶನ್ ಭೇಟಿಗೆ ನಾನು ಹೋಗ್ತೀನಿ ಅಂತೇಳಿ ಧನ್ವೀರ್ ಸೇರಿದಂತೆ ಬೇರೆ ಬೇರೆ ಅವರು ಏನು ಬರ್ತಾ ಇದ್ರು ಒಬ್ಬೊಬ್ಬರಾಗಿ ಬಂದರು. ಆದರೂ ಬರೋದಕ್ಕೂ ಕೂಡ ಸಾಕಷ್ಟು ದಿನಗಳನ್ನು ತೆಗೆದುಕೊಂಡ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅಷ್ಟೊಂದು ಏನು ಬ್ರೂಟಲ್ ಆಗಿ ಈ ಒಂದು ಕೊಲೆಯನ್ನು ಮಾಡಲಾಗಿತ್ತು. ಪವಿತ್ರ ಗೌಡ A1 ಆರೋಪಿಯಾಗಿ ಜೈಲು ಸೇರಿದ ಬಳಿಕ ದರ್ಶನ್ A2 ಆಗಿ ಏನು ಪರಪ್ಪನಗರ ಜೈಲಲ್ಲಿ ಈಗಾಗಲೇ ಮುದ್ದೆ ಮುರಿತಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಬಂದರೆ ಒಂದಷ್ಟು ಈ ಒಂದು ಪ್ರಕರಣದಲ್ಲಿ ಆರೋಪಗಳು ತಮ್ಮ ಏನು ಕುತ್ತಿಗೆಗೆ ಸುತ್ತುಕೊಳ್ಳುತ್ತಾ ಇಲ್ವಾ, ಏನಾದರೂ ತನಿಖೆಗೆ ಹಾಜರಾಗಬೇಕಾಗತ್ತಾ, ಒಂದಷ್ಟು ಆತಂಕಗಳು ಸುಮಾರು ಜನರಲ್ಲಿ ಇತ್ತು. ಆ ಒಂದು ನಿಟ್ಟಲ್ಲಿ ಏನು ದಿನ ಕಳೆದಂತೆ ಕಳೆದ ವಾರ ಚಿಕ್ಕಣ್ಣ ಕೂಡ ಬಂದು ಭೇಟಿಯಾಗಿ ಹೋಗಿದ್ರು. ಜೊತೆಗೆ ಸುಮಲತಾ ಇನ್ನೂ ಕೂಡ ಬಂದಿಲ್ಲ ಅನ್ನೋ ಒಂದು ಆರೋಪ ಇತ್ತು. ಆದರೆ ಸುಮಲತಾ ಅವರ ಪುತ್ರ ಅಭಿಷೇಕ್ ಅಂಬರೀಷ್ ಅವರು ಬಂದು ಹೋದ ನಂತರ ಈಗ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ನಿಧಾನಗತಿಯಲ್ಲಿ ಪರಪ್ಪನಗರ ಜೈಲಿಗೆ ಬರ್ತಿರುವಂಥದ್ದು. ಅದೇ ರೀತಿ ಇವತ್ತು ನಟಿ ರಚಿತಾ ರಾಮ್ ಇನ್ನು ಕೆಲವೇ ಹೊತ್ತಿನಲ್ಲಿ ಪರಪ್ಪನಗರ ಜೈಲಿಗೆ ಬರ್ತಾರೆ. ಜೊತೆಗೆ ದರ್ಶನ್ ಅನ್ನ ಭೇಟಿಯಾಗಿಯೂ ಕೂಡ ಏನು ಈ ಸೋಮವಾರ ಅವರ ಪತ್ನಿ ವಿಜಯಲಕ್ಷ್ಮಿ ಮೊದಲ ಭೇಟಿ ಆಗಿದ್ದಾರೆ. ಎರಡನೇ ಭೇಟಿಗೆ ಇವತ್ತು ನಟಿ ರಚಿತಾ ರಾಮ್ ಅವರು ಬಂದು ಕೆಲವೇ ಹೊತ್ತಿನಲ್ಲಿ ದರ್ಶನ್ ಅವರು ಕೂಡ ಭೇಟಿ ಆಗ್ತಾರೆ. ಜೈಲಿನಲ್ಲಿ ಈ ಒಂದು ಘಟನೆಯ ಸಂಬಂಧ ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸೋದಕ್ಕೆ ನಟಿ ರಚಿತಾ ರಾಮ್ ಜೊತೆಗೆ ಅವರ ಸ್ನೇಹಿತರು ಬರ್ತಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿರುವಂಥದ್ದು. ರಂಜಿತ್. ಓಕೆ ನವೀನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ದರ್ಶನ್ ಜೈಲು ಪಾಲಾಗಿ ಬರೋಬ್ಬರಿ 2 ತಿಂಗಳಾಗ್ತಾ ಬಂತು. ಹಂತ ಹಂತವಾಗಿ ಸ್ಯಾಂಡಲ್ವುಡ್ನ ನಟ ನಟಿಯರು ತಮಗೆ ಅನುಕೂಲ ಬಂದಾಗ ಅನ್ನೋ ರೀತಿಯಲ್ಲಿ ದರ್ಶನ್ ಅವರನ್ನ ಭೇಟಿ ಆಗ್ತಿದ್ದಾರೆ. ಮೊನ್ನೆ ಈ ಚಿತ್ರೋದ್ಯಮದಿಂದ ಹೋಮ ಹವನ ಆದ ನಂತರದಲ್ಲಿ ಪ್ರಸಾದ ಕೈಯಲ್ಲಿ ಇಟ್ಕೊಂಡು ಅಭಿಷೇಕ್ ಅಂಬರೀಷ್ ಅವರು ಹೋಗಿದ್ರು, ಭೇಟಿಯಾದ್ರು ದರ್ಶನ್ ಅವರನ್ನ. ಇದೀಗ ರಚಿತಾ ರಾಮ್ ಸರ್ದಿನ ಇವತ್ತು ದರ್ಶನ್ ಅವರನ್ನ ಭೇಟಿ ಮಾಡೋ ಸಾಧ್ಯತೆ ಇದೆಯಂತೆ. ರಚಿತಾ ರಾಮ್ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನನ್ನ ನೋಡ್ಲಿಕ್ಕೆ ರಚಿತಾ ಬರೋ ಸಾಧ್ಯತೆ ಇದೆ. ಪರಪ್ಪನಗ್ರಹಾರ ಜೈಲ್ಗೆನೆ ಹೋಗಿ ಭೇಟಿ ಮಾಡ್ಕೊಂಡು ಬರುವ ಪ್ಲಾನಿಂಗ್ ನಲ್ಲಿ ಇದ್ದಾರಂತೆ ರಚಿತಾ ರಾಮ್. ಅವ್ರ ಜೊತೆ ಇನ್ನಿಬ್ಬರು ಸ್ನೇಹಿತರು ಕೂಡ ಹೋಗೋ ಸಾಧ್ಯತೆ ಇದೆಯಂತೆ. ಎಷ್ಟೊತ್ತಿಗೆ ಹೋಗಬಹುದು ಏನು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿಗಳು ಲಭ್ಯ ಆಗೋದು ಬಾಕಿ ಇದೆ. ಇನ್ಫ್ಯಾಕ್ಟ್ ಈ ಹಿಂದೆ ರಚಿತಾ ರಾಮ್ ಅವ್ರನ್ನ ಮಾಧ್ಯಮದವರು ದರ್ಶನ್ ಅವರ ಬಗ್ಗೆ ಪ್ರತಿಕ್ರಿಯೆ ಕೇಳಿದ ಸಂದರ್ಭದಲ್ಲಿ ಪರೋಕ್ಷವಾಗಿ ದರ್ಶನ್ ಅವರನ್ನ ಬೆಂಬಲಿಸಿಯೇ ಮಾತನಾಡಿದ್ರು. ಇದೀಗ ದರ್ಶನ್ರನ್ನ ಭೇಟಿಯಾಗಲಿಕ್ಕೆ ಜೈಲಿಗೇನೆ ಹೋಗ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಅಂದ್ರೆ ಜೈಲ್ಗಂದ್ರೆ ಪರಪ್ಪನಗ್ರಹಾರಕ್ಕೆ ಹೋಗಿ ಅವರನ್ನು ಭೇಟಿಯಾಗಿ ಬರಲಿಕ್ಕೆ ರಚಿತಾ ರಾಮ್ ಸಿದ್ಧರಾಗಿದ್ದಾರೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಆನೇಕಲ್ನ ಪ್ರತಿನಿಧಿ ನವೀನ್ ಶೆಟ್ಟಿ ಕೆರಾಡಿ ಈಗ ಪರಪ್ಪನಗ್ರಹಾರ ಜೈಲಿನಿಂದಲೇ ನಮ್ಮ ಜೊತೆಯಲ್ಲಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನವೀನ್, ಎಷ್ಟು ಗಂಟೆಗೆ ರಚಿತಾ ರಾಮ್ ಬರ್ತಾರಂತೆ? ರಚಿತಾ ರಾಮ್ ಜೊತೆಯಲ್ಲಿ ಬೇರೆ ಯಾರು ಬರ್ತಾರೆ? ಏನೇನಿದೆ ಈಗ ನಿಮ್ಮ ಹತ್ರ ವಿವರ? ರಂಜಿತ್, ಪರಪ್ಪನಗರ ಜೈಲಿಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂದರೆ ಒಂದು ಸುಮಾರು ಒಂದು ಅರ್ಧ ಗಂಟೆಯ ಹೊತ್ತಿಗೆ ಈಗಾಗಲೇ ಅವ್ರ ಮನೆಯನ್ನು ಬಿಟ್ಟು ಅರ್ಧ ಗಂಟೆ ಆಗಿದೆ ಅನ್ನೋ ಮಾಹಿತಿ ಕೂಡ ಗೊತ್ತಾಗಿರುವಂಥದ್ದು. ಜೈಲಿನಲ್ಲಿ ಭೇಟಿ ಆಗೋದಕ್ಕೆ ನಟಿ ರಚಿತಾ ರಾಮ್ ಅವರು ಬರ್ತಾ ಇರುವಂಥದ್ದು. ಏನು ಕಿರುತೆರೆಯಿಂದ ನೇರವಾಗಿ ಏನು ಚಿತ್ರೋದ್ಯಮಕ್ಕೆ ಕಾಲಿಟ್ಟಾಗ ನನ್ನನ್ನು ಬೆಳೆಸಿದ್ದು ದರ್ಶನ್ ಅಂತ ಕೂಡ ಈ ಹಿಂದೆಯೂ ಹಲವಾರು ಬಾರಿ ರಚಿತಾ ರಾಮ್ ಹೇಳ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು ಬಂದು ಅಂತಂದರೆ ಈಗ ದರ್ಶನ್ ಜೈಲು ಪಾಲಾಗಿ ಇವತ್ತಿಗೆ 64 ದಿನಗಳಾಗಿದೆ. 64 ದಿನಗಳ ಬಳಿಕ ನಟಿ ರಚಿತಾ ರಾಮ್ ಸೇರಿದಂತೆ ಒಬ್ಬೊಬ್ಬರಾಗಿ ಬರ್ತಿದ್ದಾರೆ. ಇವತ್ತು ನಟಿ ರಚಿತಾ ರಾಮ್ ಜೊತೆಗೂ ಕೂಡ ಇನ್ನು ಇಬ್ಬರು ಸ್ನೇಹಿತರು ಮತ್ತು ಒಬ್ಬರು ಡೈರೆಕ್ಟರ್ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಅದರಲ್ಲಿ ಎಷ್ಟು ಜನ ಬರ್ತಾರೆ, ಯಾರ್ಯಾರು ಬರ್ತಾರೆ ಅನ್ನೋದು ಇಲ್ಲಿಗೆ ಬಂದ ನಂತರ ಅಷ್ಟೇ ಗೊತ್ತಾಗುತ್ತೆ. ಆದರೆ ರಚಿತಾ ರಾಮ್ ಅವರು ಇಷ್ಟು ದಿನಗಳವರೆಗೆ ಜೈಲಂತ ಬರೋದಕ್ಕೆ ಹಿಂದೇಟು ಏನಾದರೂ ಹಾಕಿದ್ರೆ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ ಪ್ರಾರಂಭದಲ್ಲಿ ಕೆಲವರು ಒಬ್ಬೊಬ್ಬರಾಗಿ ದರ್ಶನ್ ಭೇಟಿಗೆ ನಾನು ಹೋಗ್ತೀನಿ ಅಂತೇಳಿ ಧನ್ವೀರ್ ಸೇರಿದಂತೆ ಬೇರೆ ಬೇರೆ ಅವರು ಏನು ಬರ್ತಾ ಇದ್ರು ಒಬ್ಬೊಬ್ಬರಾಗಿ ಬಂದರು. ಆದರೂ ಬರೋದಕ್ಕೂ ಕೂಡ ಸಾಕಷ್ಟು ದಿನಗಳನ್ನು ತೆಗೆದುಕೊಂಡ್ರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಅಷ್ಟೊಂದು ಏನು ಬ್ರೂಟಲ್ ಆಗಿ ಈ ಒಂದು ಕೊಲೆಯನ್ನು ಮಾಡಲಾಗಿತ್ತು. ಪವಿತ್ರ ಗೌಡ A1 ಆರೋಪಿಯಾಗಿ ಜೈಲು ಸೇರಿದ ಬಳಿಕ ದರ್ಶನ್ A2 ಆಗಿ ಏನು ಪರಪ್ಪನಗರ ಜೈಲಲ್ಲಿ ಈಗಾಗಲೇ ಮುದ್ದೆ ಮುರಿತಿದ್ದಾರೆ. ಈ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಬಂದರೆ ಒಂದಷ್ಟು ಈ ಒಂದು ಪ್ರಕರಣದಲ್ಲಿ ಆರೋಪಗಳು ತಮ್ಮ ಏನು ಕುತ್ತಿಗೆಗೆ ಸುತ್ತುಕೊಳ್ಳುತ್ತಾ ಇಲ್ವಾ, ಏನಾದರೂ ತನಿಖೆಗೆ ಹಾಜರಾಗಬೇಕಾಗತ್ತಾ, ಒಂದಷ್ಟು ಆತಂಕಗಳು ಸುಮಾರು ಜನರಲ್ಲಿ ಇತ್ತು. ಆ ಒಂದು ನಿಟ್ಟಲ್ಲಿ ಏನು ದಿನ ಕಳೆದಂತೆ ಕಳೆದ ವಾರ ಚಿಕ್ಕಣ್ಣ ಕೂಡ ಬಂದು ಭೇಟಿಯಾಗಿ ಹೋಗಿದ್ರು. ಜೊತೆಗೆ ಸುಮಲತಾ ಇನ್ನೂ ಕೂಡ ಬಂದಿಲ್ಲ ಅನ್ನೋ ಒಂದು ಆರೋಪ ಇತ್ತು. ಆದರೆ ಸುಮಲತಾ ಅವರ ಪುತ್ರ ಅಭಿಷೇಕ್ ಅಂಬರೀಷ್ ಅವರು ಬಂದು ಹೋದ ನಂತರ ಈಗ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ನಿಧಾನಗತಿ
ಗತಿಯಲ್ಲಿ ಪರಪ್ಪನಗರ ಜೈಲಿಗೆ ಬರ್ತಿರುವಂಥದ್ದು. ಅದೇ ರೀತಿ ಇವತ್ತು ನಟಿ ರಚಿತಾ ರಾಮ್ ಇನ್ನು ಕೆಲವೇ ಹೊತ್ತಿನಲ್ಲಿ ಪರಪ್ಪನಗರ ಜೈಲಿಗೆ ಬರ್ತಾರೆ. ಜೊತೆಗೆ ದರ್ಶನ್ ಅನ್ನ ಭೇಟಿಯಾಗಿಯೂ ಕೂಡ ಏನು ಈ ಸೋಮವಾರ ಅವರ ಪತ್ನಿ ವಿಜಯಲಕ್ಷ್ಮಿ ಮೊದಲ ಭೇಟಿ ಆಗಿದ್ದಾರೆ. ಎರಡನೇ ಭೇಟಿಗೆ ಇವತ್ತು ನಟಿ ರಚಿತಾ ರಾಮ್ ಅವರು ಬಂದು ಕೆಲವೇ ಹೊತ್ತಿನಲ್ಲಿ ದರ್ಶನ್ ಅವರನ್ನು ಕೂಡ ಭೇಟಿ ಆಗ್ತಾರೆ. ಜೈಲಿನಲ್ಲಿ ಈ ಒಂದು ಘಟನೆಯ ಸಂಬಂಧ ಒಂದಷ್ಟು ಮಾತುಕತೆಯನ್ನು ಕೂಡ ನಡೆಸೋದಕ್ಕೆ ನಟಿ ರಚಿತಾ ರಾಮ್ ಜೊತೆಗೆ ಅವರ ಸ್ನೇಹಿತರು ಬರ್ತಾರೆ ಅನ್ನೋ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಗೊತ್ತಾಗಿರುವಂತದ್ದು. ರಂಜಿತ್. ಓಕೆ ನವೀನ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿ